ಆರೋಪಿಗಳ ಬಂಧನಕ್ಕೆ ಬಿಗಿ ಪಟ್ಟನ್ನ ಸದ್ಯಕ್ಕೆ ಗ್ರಾಮಸ್ಥರು ಹಿಡಿತಾ ಇದ್ದಾರೆ. ಸ್ಮಶಾನದಲ್ಲಿದ್ದಂತಹ ಮರ ಕಡಿದ ಆರೋಪದ ಹಿನ್ನೆಲೆಯಲ್ಲಿ ಎರಡು ಗುಂಪುಗಳ ನಡುವೆ ಗಲಾಟೆ ಆಗಿದೆ, ಘರ್ಷಣೆ ಆಗಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಶಿವಮೊಗ್ಗದ ಜಂಬರಗಟ್ಟಿ ಗ್ರಾಮದಲ್ಲಿ ಘಟನೆ ಆಗಿದೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿರೋದು ದೃಶ್ಯಾವಳಿಗಳ ಮೂಲಕ ಗೊತ್ತಾಗ್ತಾ ಇದೆ. ಇಷ್ಟು ಘಟನೆಗೆ ಕಾರಣ ಸ್ಮಶಾನದಲ್ಲಿದ್ದಂತಹ ಮರವನ್ನ ಯುವಕ ಕಡ್ದ ಅಂತ ಹೇಳಿ ಆತನ ಮೇಲೆ ಹಲ್ಲೆ ನಡೆಸುವಂತಹ ಕೆಲಸ ಆಯಿತು. ಹಲ್ಲೆಯನ್ನ ಖಂಡಿಸಿ ಎರಡು ಗುಂಪುಗಳ ನಡುವೆ ಮಾರಾಮಾರಿ ಕೂಡ ಆಗಿರೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಶಶಿಧರ್, ಈ ಘಟನೆಗೆ ಕಾರಣ ಏನು ಅಂತ, ಯಾರು ಆ ಯುವಕ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಿಚುವೇಶನ್ ಎಸ್ಕಲೇಟ್ ಆಗೋದಕ್ಕೆ ಏನ್ ರೀಸನ್ ಮೇನ್ ಆಗಿ ಅಂತ? ಖಂಡಿತವಾಗಿಯೂ ಮಮತಾ, ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಜಂಬರಘಟ್ಟದಲ್ಲಿ ಒಂದು ಘಟನೆ ನಡೆದಿದೆ. ಅಂದ್ರೆ ಇಂದು ಸಂಜೆ 7 ರಿಂದ 8 ಗಂಟೆ ಸುಮಾರಿನಲ್ಲಿ ರವಿ ಎಂಬ ಯುವಕ, ಆತ ಕುರಿಗಾಯಿ, ಕುರಿ ಕಟ್ಟೋದಕ್ಕೆ ಮತ್ತೆ ಕುರಿಗಾಗಿ ಸೊಪ್ಪಿಗಾಗಿ ಆ ಒಂದು ಕಬರಸ್ಥಾನದಲ್ಲಿದ್ದಂತ ಮರವನ್ನ ಕಡ್ದಿರ್ತಾನೆ. ಅಂದ್ರೆ ಆ ಜಂಬರಘಟ್ಟ ಗ್ರಾಮದಲ್ಲಿದ್ದಂತ ಕಬರಸ್ಥಾನದಲ್ಲಿದ್ದಂತ ಮರವನ್ನ ಕಡ್ದಿರ್ತಾನೆ. ಆ ನೋಡಿದಂತ ಅನ್ಯಕೋಮಿನ ಯುವಕರು ಪ್ರಶ್ನೆ ಮಾಡ್ತಾರೆ, ಕಬರಸ್ಥಾನದಲ್ಲಿದ್ದಂತ ಮರ ಯಾಕೆ ಕಡ್ದೆ ಅಂತ ಪ್ರಶ್ನೆ ಮಾಡ್ತಾರೆ. ಜೊತೆಗೆ ಆತನನ್ನ ಮಸೀದಿ ಬಳಿಗೂ ಕೂಡ ಕರ್ಕೊಂಡು ಹೋಗ್ತಾರೆ. ನಂತರದಲ್ಲಿ ಸ್ಥಳೀಯರೇ ಸಮಾಧಾನ ಪಡಿಸಿ ಆತನಿಂದ ಕ್ಷಮೆಯನ್ನು ಕೂಡ ಕೇಳ್ತಾರೆ. ತದನಂತರದಲ್ಲಿ ಆ ಯುವಕರು ಮರವನ್ನ ಕಡ್ದಂತ ಯುವಕನ ಮೇಲೆ ಹಲ್ಲೆ ಕೂಡ ನಡೆಸ್ತಾರೆ. ಹಲ್ಲೆಗೊಳಗಾದಂತ ನಂತರದಲ್ಲಿ ಹಲ್ಲೆಗೊಳಗಾದ ನಂತರ ಸಾಕಷ್ಟು ಗ್ರಾಮಸ್ಥರು ಜಮಾಯಿಸ್ತಾರೆ. ಜೊತೆಗೆ ಹಲ್ಲೆ ನಡೆಸಿದ ಅನ್ಯಕೋಮಿನ ಯುವಕರನ್ನ ಬಂಧಿಸ್ಬೇಕು ಅಂತೇಳಿ ಇದೀಗ ಹೊಳೆಹೊನ್ನೂರು ಠಾಣೆ ಎದುರು ಗ್ರಾಮಸ್ಥರು ಜಮಾಯಿಸಿದ್ದಾರೆ. FIR ಕೂಡ, ಕಂಪ್ಲೇಂಟ್ ಕೂಡ ಕೊಡ್ತಿದ್ದಾರೆ. ಪೊಲೀಸರು ಸಮಾಧಾನ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಅಂದ್ರೆ ನಾವು ಆರೋಪಿಗಳನ್ನ ಬಂಧಿಸ್ತೀವಿ, ಠಾಣೆಯಿಂದ ನೀವು ನಿಮ್ಮ ಮನೆಗಳಿಗೆ ತೆರಳಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿದ್ದಾರೆ. ಆದ್ರೆ ಗ್ರಾಮಸ್ಥರು ಕೇಳುವಂತ ಪರಿಸ್ಥಿತಿಲಿ ಇಲ್ಲ. ಶೀಘ್ರವೇ ಅವ್ರನ್ನ, ಆರೋಪಿಗಳನ್ನ ಏನ್ ಹಲ್ಲೆ ನಡೆಸಿದ್ದಾರೆ ಅವ್ರನ್ನ ಬಂಧಿಸ್ಬೇಕು ಅಂತ ಆಗ್ರಹ ಪಡಿಸ್ತಿದ್ದಾರೆ ಮಮತಾ. ರೈಟ್, ಧನ್ಯವಾದ ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ. ಖಬರಿಸ್ತಾನ ಮುಸ್ಲಿಮರಿಗೆ ಸೇರಿತ್ತು. ಸೊ ಅಲ್ಲಿದ್ದಂತಹ ಒಂದು ಮರವನ್ನ ಯುವಕ ಕಡಿದ ಅಂತ ಹೇಳಿ ಮುಸ್ಲಿಮರ ಕೆಲವರು ಅಂದ್ರೆ ಒಂದು ಗುಂಪು ಆ ಯುವಕನ ಮೇಲೆ ಹಲ್ಲೆ ಮಾಡಿದೆ ಅನ್ನೋ ಇಡೀ ಘಟನೆಗೆ ಇಷ್ಟು ದೊಡ್ಡ ವಿಕೋಪಕ್ಕೆ ತಿರುಗಿರೋದು ಕಂಡು ಬರ್ತಾ ಇದೆ.